ಹಲೋ ಗಾಯ್ಸ್, ನಮ್ಮೂರ ಕಡೆ ಒಂದು ಗಾದೆ ಮಾತಿದೆ, ಚಿಕ್ಕ ಐಕ್ಳ ಬಾಯಲ್ಲಿ ಸುಳ್ಳು ಬರಲ್ಲ ಅಂತ. ಆದರೆ ನೀವು ನೋಡ್ತೀರಾ ಈ ಹುಡುಗನ ಸ್ಟೋರಿ ಒಂದು ಸಲ ಕೇಳಿ ನಿಮ್ಗೊಂದು ಅವೇರ್ನೆಸ್ ಬರ್ಬೋದು. ಈ ಹುಡುಗನ ತಂದೆ ಹೆಸರು ಮುನಿಯಪ್ಪ ಅಂತ, ಇವನ ಹೆಸರು ಮುನೀಶ್ವರ ಅಂತ. ಇವನು 6th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದಾನೆ. ಇವನು ಸ್ಕೂಲ್ಗೆ ರೆಡಿಯಾಗಿ ಹೋಗ್ಬೇಕಾದ್ರೆ ಇವನ ಕತ್ತಲ್ಲಿ ಒಂದು ಕಡೆ ಬ್ಲಡ್ ಬರ್ತಾ ಇದೆ, ಬ್ಲಡ್ ಸಮೇತ ಹೋಗಿದ್ದಾನೆ. ಅಕ್ಕಪಕ್ಕ ಇರೋರು ಏನಾಗಿದೆ ಅಂತ ಕೇಳಿದಾಗ ಯಾರೋ ಬೈಕಲ್ಲಿ ಬಂದರು, ಮುಖ ಮುಚ್ಕೊಂಡು ಬಂದು ಗಾಡಿ ನಿಲ್ಲಿಸಿ ನನ್ನ ಕತ್ತಿಗೆ ಬ್ಲೇಡ್ ಹಾಕ್ಬಿಟ್ಟು ಓಡೋಗ್ಬಿಟ್ರು ಅಂತ ಹೇಳಿದ್ದಾನೆ. ಅವರು ಗಾಬರಿಯಿಂದ ಏನು ಮಾಡಿದ್ದಾರೆ, ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿಬಿಟ್ಟು ಅವ್ರ ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡಿದ್ದಾರೆ. ಪೇರೆಂಟ್ಸ್ ಬಂದಮೇಲೆ ಅದು ಪೊಲೀಸ್ ಕಂಪ್ಲೇಂಟ್ ಆಗಿದೆ. ಪೊಲೀಸ್ ಬಂದು ಒಂದು ಸಲ ವಿಚಾರಿಸ್ಬಿಟ್ಟು ಅಲ್ಲಿ ಸುತ್ತಮುತ್ತಲ ಏರಿಯಾನಲ್ಲಿರೋ ಕ್ಯಾಮ್ರಾನ ಓಪನ್ ಮಾಡಿ ನೋಡೋಣ ಏನಾಗಿದೆ ಅಂತ ಹೇಳ್ಬಿಟ್ಟು ಅಂತ ಹೋದಾಗ ಗೊತ್ತಾಗಿದೆ ಇವೊಂದೊಂದು ಶಾಕಿಂಗ್ ನ್ಯೂಸ್. ಏನಂದರೆ ಯಾರೂ ಇವನಿಗೆ ಏನೋ ಮಾಡಿಲ್ಲ. ಆ್ಯಕ್ಚುಲಿ ಇವನೇ ಹೋಗಿ ಒಂದು ಬ್ಲೇಡ್ ತಗೊಂಡು ಒಂದು ಸಂದಿಲಿ ಹೋಗಿ ಕತ್ತನ್ನ ಕೊಯ್ಕೊಂಡು ಬಂದಿದ್ದಾನೆ. ಪೊಲೀಸವ್ರು ಬಂದು ಕೇಳಿದ್ರೆ ನಾನು ಹೋಮ್ವರ್ಕ್ ಕೊಟ್ಟಿದ್ರು, ಹೋಮ್ವರ್ಕ್ ಮಾಡಿಲ್ಲ, ಹೋದರೆ ಸ್ಕೂಲಲ್ಲಿ ಏನಾದರೂ ಹೇಳ್ತಾರೆ, ಅದಕ್ಕೆ ನಾನು ಹಿಂಗೆ ಮಾಡಿಕೊಂಡೆ ಅಂತ ಹೇಳಿದ್ದಾನೆ. ಆದರೂ ನಾವು ಏನು ಹೇಳಿದ್ರು ಜನ ನಂಬ್ತಾರೆ ಅನ್ನೋದು ಅವ್ರ ಮೈಂಡಲ್ಲಿ ಇದೆ ನೋಡಿ. ಈಗಿನ ಕಾಲದ ಜನ್ರೇಷನ್ ಮಕ್ಳಿಗೆ ಏನೂ ಹೇಳೋಕ್ಕಾಗಲ್ಲ. ಆದರೂ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹೋಮ್ವರ್ಕ್ ಮಾಡಿಲ್ಲ ಅಂದರೆ ಒಂದೆರಡು ಏಟು ತಾನೇ ಹೊಡ್ಕೊಳ್ಳಿ ಅಂತ ಹೋಗಿ ಹೊಡೆಸ್ಕೊಂಡು ಕೈ ಉಜ್ಕೊಂಡು ಸುಮ್ಮನೆ ಕೂತ್ಕೋತಿದ್ವಿ. ಆದರೂ ಲೋ ತಮ್ಮ, ನೀನು ಮಾಡಿರೋ ಕೆಲಸ ಇದೆಯಲ್ಲ ಅಪ್ಪ,